ನಮಸ್ಕಾರ ಸ್ನೇಹಿತರೆ, ಪಶ್ಚಿಮ ಬಂಗಾಳದ ರಾಜಕೀಯ ಈಗ ತುಂಬ ಕುತೂಹಲಕರ ಹಂತಕ್ಕೆ ಬಂದಿದೆ. ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಬಂಗಾಳ ಯಾರದು? ರೆಕಾರ್ಡ್ ಮಟ್ಟದ ಮತದಾನ, ಕೆಲವೆಡೆ 90%ಗಿಂತ ಹೆಚ್ಚು ಓಟು, ಪೋಲಿಂಗ್ ಬೂತ್ಗಳ ಮುಂದೆ ಉದ್ದವಾದ ಸಾಲುಗಳು, ಇವೆಲ್ಲವೂ ಒಂದೇ ವಿಷಯ ಹೇಳುತ್ತಿವೆ. ಈ ಬಾರಿ ಜನರು ಸಾಮಾನ್ಯವಾಗಿ ಮತ ಹಾಕಿಲ್ಲ, ತೀರ್ಮಾನ ಕೊಡಲು ಬಂದಿದ್ದಾರೆ. ಆದರೆ ಪ್ರಶ್ನೆ ಏನು ಅಂದರೆ, ಈ ತೀರ್ಮಾನ ಯಾರ ಪರ? ಬದಲಾವಣೆಯ ಗಾಳಿ ಬೀಸುತ್ತದೆ ಅಥವಾ ಮತ್ತೆ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದೆಯಾ ಜನ? ಇಷ್ಟು ಹೆಚ್ಚು ಮತದಾನ ಯಾಕೆ? ಸಾಮಾನ್ಯವಾಗಿ 80% ಮೀರಿ ಮತದಾನ ಬಂದರೆ ಅದನ್ನು ಲೈಟಾಗಿ ತೆಗೆದುಕೊಳ್ಳೋದು ಆಗೋದಿಲ್ಲ. ಇದರ ಹಿಂದೆ ಹಲವಾರು ಕಾರಣಗಳಿವೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಕಟ್ ಆಗೋ ಭಯ, ಗುರುತು ಉಳಿಸಿಕೊಳ್ಳುವ ಆತಂಕ, ಸರ್ಕಾರದ ವಿರುದ್ಧ ಅಸಮಾಧಾನ ಅಥವಾ ಸರ್ಕಾರದ ಯೋಜನೆಗಳ ಮೇಲೆ ನಂಬಿಕೆ. ಕೆಲವರು ಹೇಳ್ತಾರೆ, ಈ ಬಾರಿ ಜನರು ಕೇವಲ ಸರ್ಕಾರ ಆಯ್ಕೆ ಮಾಡೋಕ್ಕೂ ಅಲ್ಲ, ತಮ್ಮ ಹಕ್ಕು ಉಳಿಸಿಕೊಳ್ಳೋಕೆ ಮತ ಹಾಕಿದ್ದಾರೆ ಅಂತ. ಮಹಿಳಾ ಮತದಾರರ ಪವರ್. ಬಂಗಾಳದಲ್ಲಿ ಮಹಿಳಾ ಮತದಾರರು ತುಂಬ ಮುಖ್ಯ. ಒಂದೆಡೆ ಸರ್ಕಾರದ ಯೋಜನೆಗಳು, ಹಣ ಸಹಾಯ, ಕಲ್ಯಾಣ ಯೋಜನೆಗಳು ಇವು ಮಹಿಳೆಯರಿಗೆ ನೇರ ಲಾಭ ಕೊಡ್ತಿವೆ. ಇನ್ನೊಂದೆಡೆ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು. ಹೀಗಾಗಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಮಹಿಳೆಯರು ಈ ಬಾರಿ ಏನನ್ನ ನೋಡಿ ಮತ ಹಾಕಿದರು? ಸೌಲಭ್ಯನ ಅಥವಾ ಸುರಕ್ಷಿತನ? ಹಾಗೆ ಬಿಜೆಪಿ ವರ್ಸಸ್ ಟಿಎಂಸಿ ಅಥವಾ ಮೂರನೇ ಆಟಗಾರ. ಇಲ್ಲಿವರೆಗೆ ಹೋರಾಟ ಎರಡು ಪಕ್ಷಗಳ ನಡುವೆ ಅಂತ ಕಾಣಿಸ್ತಿತ್ತು, ಟಿಎಂಸಿ ಮತ್ತು ಬಿಜೆಪಿ. ಆದರೆ ಈ ಬಾರಿ ಚಿತ್ರ ಸ್ವಲ್ಪ ಬೇರೆಯೇ ಇದೆ. ಲೆಫ್ಟ್ ಮತ್ತು ಕಾಂಗ್ರೆಸ್ ಹಾಗೂ ಇನ್ನು ಕೆಲ ಹೊಸ ಶಕ್ತಿಗಳು ಕೂಡ ಆಟದಲ್ಲಿ ಇವೆ. ಇವರು ಮತ ಹಂಚಿದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಫಲಿತಾಂಶ ಬದಲಾಗಬಹುದು. ಪ್ರವಾಸಿ ಮತದಾರರು ವರ್ಸಸ್ ಗೇಮ್ ಚೇಂಜರ್. ಈ ಚುನಾವಣೆಯಲ್ಲಿ ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಪ್ರವಾಸಿ ಕಾರ್ಮಿಕರು. ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿದ್ದ ಸಾವಿರಾರು ಜನ ವಿಶೇಷವಾಗಿ ಮತ ಹಾಕೋಕೆ ಹಿಂತಿರುಗಿದ್ದಾರೆ. ಇವರು ನಿಜವಾದ ನೆಲದ ಸಮಸ್ಯೆಗಳನ್ನು ಅನುಭವಿಸಿದವರು. ಇವರ ಮನಸ್ಸು ಬದಲಾಗಿದೆ ಅಂದರೆ ಫಲಿತಾಂಶದಲ್ಲೂ ದೊಡ್ಡ ಬದಲಾವಣೆ ಆಗಬಹುದು. ಆಗ 90% ಮತ ಯಾರಿಗೆ? ಸತ್ಯ ಏನು ಅಂದರೆ, ಇಷ್ಟು ದೊಡ್ಡ ಪ್ರಮಾಣದ ಮತದಾನ ಒಂದೇ ಪಕ್ಷಕ್ಕಾಗಿ ಇರೋದಿಲ್ಲ. ಇದು ಅಸಮಾಧಾನವೂ ಆಗಿರಬಹುದು, ಬೆಂಬಲವೂ ಆಗಿರಬಹುದು, ಬದಲಾವಣೆಯ ಸೂಚನೆಯೂ ಕೂಡ ಆಗಿರಬಹುದು. ಈಗ ಎಲ್ಲರ ಕಣ್ಣು ಫಲಿತಾಂಶದ ದಿನದ ಮೇಲೆ. ಹೊಸ ಸರ್ಕಾರ ಬರ್ತದಾ ಅಥವಾ ಹಳೆಯ ಸರ್ಕಾರ ಇನ್ನೂ ಬಲವಾಗ್ತಾ, ಇಲ್ಲ ಮೂರನೇ ಶಕ್ತಿ ಎಲ್ಲರನ್ನ ಶಾಕ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯ ಏನು ಗೈಸ್? ನಿಮಗೆ ಏನು ಅನ್ನಿಸುತ್ತೆ? ಬಂಗಾಳದಲ್ಲಿ ಯಾರ ಸರ್ಕಾರ ಬರ್ಬೋದು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.